ಇನ್ನು ಡಿಕೆಶಿ ಸಿದ್ದುಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಡಿಕೆ ಸುರೇಶ್ ಕೂಡ ದೆಹಲಿಯತ್ತ ಹೊರಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ನಾಳೆ ನಡೆಯೋ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಡಿಕೆ ಸುರೇಶ್ ದೆಹಲಿಗೆ ಹೊರಟಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೂ ಮೊದಲೇ ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ನಾಳೆ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಡಿಕೆ ಸುರೇಶ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಹೈಕಮಾಂಡ್ನಿಂದ ಸಿಎಂ ಡಿಸಿಎಂಗೆ ಕರೆ ಬಂದಿದೆ. ಜೊತೆಗೆ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೊರಟು ನಿಂತಿದ್ದಾರೆ. ಇನ್ನು ಎಂಎಲ್ಸಿ ಎಂಆರ್ ಸೀತಾರಾಮ್, ಶಾಸಕರಾದ ಬಿಆರ್ ಪಾಟೀಲ್ ದೆಹಲಿಯತ್ತ ಹೊರಟು ನಿಂತಿದ್ದಾರೆ. ಮಾಜಿ ಸಚಿವ ಟಿಬಿ ಜಯಚಂದ್ರರಿಂದಲೂ ಕೂಡ ರಾಜಧಾನಿ ದೆಹಲಿ ಕಡೆಗೆ ಪ್ರಯಾಣ. ಇನ್ನಷ್ಟು ಸಚಿವಾಕಾಂಕ್ಷಿಗಳು ನಾಳೆಯೊಳಗೆ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ ಅನ್ನ ಭೇಟಿಯಾಗಬೇಕು, ನಮ್ಮ ಬೇಡಿಕೆಗಳನ್ನ ಮುಂದಿಡಬೇಕು ಅಂತ ಹಿರಿಯ ಶಾಸಕರು ಕಿರಿಯ ಶಾಸಕರು ಸಿದ್ಧತೆಗಳನ್ನ ನಡೆಸಿಕೊಂಡಿದ್ರು. ಈ ಎಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂಗೆ ಕರೆ ನೀಡಿದೆ. ಆದ್ರೆ ಅವರು ಹೋಗೋದಕ್ಕೆ ಮುಂಚೆ ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಸಿಎಂ ಡಿಸಿಎಂ ಇನ್ನೇನು ಫ್ಲೈಟ್ ಹತ್ತಬೇಕು ಅನ್ನೋದ್ರೊಳಗೆ ಮಾಜಿ ಸಂಸದರಾದ ಡಿಕೆ ಸುರೇಶ್ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಏನಾಗ್ತಾ ಇದೆ, ದೆಹಲಿ ರಾಜಕಾರಣದ ಬಗ್ಗೆ ಏನೆಲ್ಲ ಸುದ್ದಿ ಸಿಗ್ತಾ ಇದೆ, ಜೊತೆಗೆ ಯಾರ್ಯಾರು ಏರ್ಪೋರ್ಟ್ ಕಡೆ ಬರ್ತಿದ್ದಾರೆ? ವೀಣಾ, ಸಾಕಷ್ಟು ಜನ ದೆಹಲಿಯತ್ತ ಈಗ ಸದ್ಯಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಹೈಕಮಾಂಡ್ ಯಾವಾಗ ಸಿಎಂ ಮತ್ತು ಡಿಸಿಎಂಗೆ ಬುಲಾವನ್ನ ಕೊಡ್ತು, ಅದಾದ ಬಳಿಕ ಸಚಿವಾಕಾಂಕ್ಷಿಗಳಿರಬಹುದು, ಅದರ ಜೊತೆಗೆ ರಾಜ್ಯಸಭೆ ಚುನಾವಣೆ ಕೂಡ ಘೋಷಣೆ ಆಗ್ತಾ ಇದೆ, ಪರಿಷತ್ ಚುನಾವಣೆ ಕೂಡ ಘೋಷಣೆ ಆಗ್ತಾ ಇದೆ. ಅದೆಲ್ಲದರ ಆಕಾಂಕ್ಷಿಗಳು ಕೂಡ ಈಗ ದೆಹಲಿಯತ್ತ ತೆರಳ್ತಾ ಇರುವಂತದ್ದು. ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳು ಬರ್ತಾ ಇದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತಹ ಕಾರಣಕ್ಕೂ ಕೂಡ ಸಾಕಷ್ಟು ಶಾಸಕರು ದೆಹಲಿಯ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಯಾರೆಲ್ಲ ಹಿರಿಯ ಶಾಸಕರು ಈ ಹಿಂದೆ ಹೋಗಿ ಹೈಕಮಾಂಡ್ಗೆ ಮನವಿಯನ್ನ ಕೊಟ್ಟಿದ್ರು, ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅನ್ನುವಂತಹ ಮನವಿಯನ್ನ ಕೊಟ್ಟಿದ್ರು, ಅದರಲ್ಲಿ ಬಹುತೇಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಯಾರನ್ನೆಲ್ಲ ಕೈ ಬಿಡಬಹುದು ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ಅಂತಹ ಸಚಿವರು ಕೂಡ ಈಗ ಸದ್ಯಕ್ಕೆ ದೆಹಲಿಯ ಕಡೆ ಮುಖ ಮಾಡ್ತಾ ಇರುವಂತದ್ದು. ಇನ್ನು ನಾಯಕತ್ವ ಬದಲಾವಣೆಯ ಚರ್ಚೆ ಏನಾದ್ರೂ ಬಂದ್ರೆ ಸಿಎಂ ಪರವಾಗಿ ಯಾವೆಲ್ಲ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನ ಬೀಸಬೇಕು, ಅದರ ಜೊತೆಗೆ ಸಿಎಂ ಅನ್ನ ಹೊರತುಪಡಿಸಿದ್ರೆ ಯಾರಿಗೆ ಸಿಎಂ ಸ್ಥಾನವನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಪ್ತರು ಸೇರಿ ಸಭೆಗಳನ್ನ ಮಾಡ್ತಾ ಇದ್ರು. ಈ ಹಿಂದೆಯೂ ಕೂಡ ಸಾಕಷ್ಟು ಸಭೆಗಳನ್ನ ಮಾಡಿದ್ರು. ಪರಮೇಶ್ವರ್ ಅವರ ಹೆಸರನ್ನ ನಾವು ಹೇಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಆ ನಿಟ್ಟಿನಲ್ಲೇ ಸಿಎಂ ಜೊತೆಯಲ್ಲಿ ಎಚ್.ಸಿ. ಮಹದೇವಪ್ಪ ಅವರು ಇರಬಹುದು, ಜಿ ಪರಮೇಶ್ವರ್ ಅವರು ಇರಬಹುದು, ಇನ್ನು ಉಳಿದಂತಹ ಸಚಿವರು ಕೂಡ ಸಿಎಂ ಜೊತೆಯಲ್ಲೇ ಸ್ಪೆಷಲ್ ಫ್ಲೈಟ್ ನಲ್ಲಿ ದೆಹಲಿಗೆ ಹೊರಟಿದ್ರೆ, ಸಪರೇಟ್ ಆಗಿಯೂ ಕೂಡ ಸಾಕಷ್ಟು ಜನ ಸಚಿವರು ಈಗ ಆಲ್ರೆಡಿ ದೆಹಲಿಯನ್ನ ತಲುಪೋದಿಕ್ಕೆ ಹೋಗ್ತಾ ಇರುವಂತದ್ದು. ಒಬ್ರು ಪ್ರಿಯಾಂಕ ಖರ್ಗೆ ಕೂಡ ಈಗ ಆಲ್ರೆಡಿ ದೆಹಲಿಗೆ ಹೊರಟಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಂದು ತಲುಪ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಜೊತೆಯಲ್ಲೇ ದೆಹಲಿಗೆ ಹೋಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಪರೇಟ್ ಆಗಿ 7:40 ಫ್ಲೈಟ್ಗೆ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು. 10:20ಕ್ಕೆ ಅವರು ದೆಹಲಿಯನ್ನ ತಲುಪ್ತಾರೆ. ಇವೆಲ್ಲವೂ ಕೂಡ ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಏನು ರಾಜ್ಯದಲ್ಲಿ ಗೊಂದಲ ಇದೆ ಅದನ್ನ ಬಗೆಹರಿಸಲೇಬೇಕು ಅನ್ನುವಂತಹ ಒತ್ತಡವನ್ನ ಸಾಕಷ್ಟು ಸಚಿವರು ಮಾಡಿದ್ರು. ಅದರಲ್ಲಿ ಮೊದಲಿಗರಾಗಿ ಸತೀಶ್ ಜಾರಕಿಹೊಳಿ ಇರಬಹುದು, ಅದರ ಜೊತೆಗೆ ಪರಮೇಶ್ವರ್ ಅವರು ಆಗ್ಲೇ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಗೊಂದಲ ಏನಿದೆ ಅದನ್ನ ಖಂಡಿತವಾಗ್ಲೂ ಕೂಡ ಬಗೆಹರಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನ ಮಾಡಿದ್ರು. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಇದ್ರೂ ಕೂಡ ಇನ್ನೊಂದು ಕಡೆ ಈಗ ರಾಜ್ಯಸಭೆ ಚುನಾವಣೆ ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆ ಬರ್ತಾ ಇದೆ. ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗುವಂತದ್ದು. ಸಚಿವರು ಯಾರೆಲ್ಲ ಸಿಎಂ ಜೊತೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಬಹುತೇಕ ಅವ್ರು ಯಾರು ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದ್ರೆ ಆ ಸಂದರ್ಭದಲ್ಲಿ ಈ ಸಚಿವರನ್ನ ಹೊರಗಿಟ್ಟು ಅವರು ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಾವು ಮುಖ್ಯವಾಗಿ ನೋಡ್ತಾ ಹೋದ್ರೆ, ಅವರು ರಾಜಕೀಯದಲ್ಲಿ ಯಾವುದೇ ನಿರ್ಧಾರವನ್ನ, ಅದರಲ್ಲೂ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಡಿಕೆ ಸುರೇಶ್ ಮುಖ್ಯವಾಗಿ ಇರ್ತಾರೆ. ಸೊ ಡಿಕೆ ಸುರೇಶ್ ಅವರ ನಿರ್ಧಾರ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರ ನಿರ್ಧಾರ ಎರಡೂ ಕೂಡ ಒಂದೇ ಆಗಿರುತ್ತೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕೋದಿಕ್ಕೆ
ಡಿ ಕೆ ಸುರೇಶ್ ಕೂಡ ಈಗ ದೆಹಲಿಗೆ ಹೊರಟಿರುವಂತದ್ದು ಎಲ್ಲರ ಕುತೂಹಲವನ್ನ ಮೂಡಿಸಿರುವಂತದ್ದು. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಪ್ರಮುಖವಾಗಿ ಹಾಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಏನಿದೆ ಈ ವಿಚಾರಕ್ಕೆ ಹೈಕಮಾಂಡ್ ತೆರೆ ಎಳೆಯುವಂತಹ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆಯುವಂತಹ ಮೀಟಿಂಗು ಹೈವೋಲ್ಟ್ ಮೀಟಿಂಗ್ ಆಗಿರುತ್ತೆ. ಯಾಕಂದ್ರೆ ಹೈವೋಲ್ಟೇಜ್ ಆಗಿ ಎಲ್ಲಾ ನಾಯಕರು ಕೂಡ ಒಂದು ಕಡೆ ಸೇರಿದಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತೆ, ಬದಲಾವಣೆ ಆದ್ರೆ ಅದು ಕಾಂಗ್ರೆಸ್ಗೆ ಸಕಾರಾತ್ಮಕವಾಗಿರುತ್ತಾ ಅಥವಾ ನಕಾರಾತ್ಮಕವಾಗಿ ಪರಿಣಾಮವನ್ನ ಬೀರುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನವನ್ನ ನಾಳೆ ತೆಗೆದುಕೊಳ್ಳುತ್ತೆ. ವೀಣಾ, ವಿದ್ಯಾ, ಡಿ ಕೆ ಸುರೇಶ್ ಫ್ಲೈಟ್ ಹತ್ತುತ್ತಿದ್ದಾರೆ ಅಂತಂದ್ರೆ ಏನೋ ಒಂದು ಮೇಜರ್ ಚರ್ಚೆ ನಾಳೆ ಆಗೇ ಆಗತ್ತೆ ಅನ್ನೋದಂತೂ ಕುತೂಹಲ ಮೂಡಿಸ್ತಾ ಇದೆ. ಒಂದು ನಾಯಕತ್ವದ ಬಗ್ಗೆ ಚರ್ಚೆ, ಇನ್ನೊಂದು ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಚರ್ಚೆ. ಯಾವುದೋ ಒಂದು ಮೇಜರ್ ವಿಷಯಕ್ಕೆ ಹೈಕಮಾಂಡ್ ಕರೆಸ್ಕೊಳ್ತಾ ಇರೋದಂತೂ ಸ್ಪಷ್ಟವಾಗ್ತಾ ಇದೆ. ಡಿ ಕೆ ಸುರೇಶ್ ಫ್ಲೈಟ್ ಹತ್ತುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಅಂದ್ರೆ ಯಾವುದೋ ಒಂದು ಮೇಜರ್ ಡಿಸಿಷನ್ ನಾಳೆ ಆಗೋದಿದೆ ಅನ್ನೋ ಸೂಚನೆ ಅಂತೂ ಕಂಡು ಬರ್ತಾ ಇದೆ. ಆದ್ರೆ ಹೈಕಮಾಂಡ್ ಮಟ್ಟದಿಂದ ಏನು ವಿಷಯ ಸಿಗ್ತಾ ಇದೆ ಅಂದ್ರೆ ಇದು ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಮಟ್ಟಕ್ಕೆ ನಿಲ್ಲುತ್ತಾ ಅಥವಾ ಪುನರ್ರಚನೆ ಬಗ್ಗೆನಾ, ನಾಯಕತ್ವ ಬದಲಾವಣೆ ಬಗ್ಗೆನಾ, ವಾಟ್ಸ್ ಹ್ಯಾಪನಿಂಗ್, ಏನಾಗ್ತಿದೆ? ಖಂಡಿತವಾಗ್ಲೂ ಭಾವನಾ, ನೀವೇನು ಹೇಳಿದ್ರಿ, ನಾಯಕತ್ವ ಬದಲಾವಣೆಯ ಗೊಂದಲ ಇರಬಹುದು, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಏನಿದೆ, ಈ ಮೂರು ವಿಚಾರಗಳಿಗೆ ತಣುಕನ್ನ ಹಾಕೊಂಡಿರುವಂಥದ್ದು. ಯಾಕಂದ್ರೆ ನಾಯಕತ್ವ ಬದಲಾವಣೆಯ ಗೊಂದಲವನ್ನ ಬಗೆಹರಿಸಿದೆ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದರ ಜೊತೆಗೆ ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಕೂಡ ನಾಯಕತ್ವ ಗೊಂದಲವನ್ನ ವಿಚಾರವನ್ನ ಅವ್ರೇನು ಬಗೆಹರಿಸದೆ ಅವ್ರು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದೆಲ್ಲದರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ಮೇಲೆ ಒತ್ತಡವನ್ನ ಬೀರ್ತಾ ಇದೆ. ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಸಚಿವ ಸಂಪುಟ ಇವತ್ತು ಬದಲಾವಣೆ ಆಗಬಹುದು, ನಾಳೆ ಬದಲಾವಣೆ ಆಗಬಹುದು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಇಲ್ಲಿಯವರೆಗೆ ಯಾವುದೇ ಮಾಹಿತಿಯನ್ನ ಅವರು ಬಿಟ್ಟುಕೊಟ್ಟಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಈ ವಿಚಾರದ ಬಗ್ಗೆ ನಾನು ಏನೂ ಮಾತನಾಡಲ್ಲ, ರಾಹುಲ್ ಗಾಂಧಿ ಅವರು ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು. ಹೈಕಮಾಂಡ್ ಯಾವುದೇ ವಿಚಾರವಾಗಿ ಬಿಟ್ಟುಕೊಡೋದಿಕ್ಕೆ ಅವರು ಮುಂದಾಗ್ತಾ ಇಲ್ಲ. ಎಲ್ಲ ಸಭೆಯ ನಂತರ ಫೈನಲ್ ಆದ ನಂತರವೇ ನಾವು ಸಾರ್ವಜನಿಕವಾಗಿ ತಿಳಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಭಾವನಾ, ಧನ್ಯವಾದ ವಿದ್ಯಾ. ಒಂದಂತೂ ಹೌದು, ನಾಳೆ ಬೆಳಗ್ಗೆ ನಡೆಯುವ 11 ಗಂಟೆಯ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಒಂದು ಮೇಜರ್ ಡಿಸಿಷನ್ ಆಗತ್ತೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಚಿವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ಡಿ ಕೆ ಸುರೇಶ್ ಕೂಡ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಹಾಗಾಗಿ ಸಿಎಂ ಡಿಸಿಎಂನ 1-to-1 ಮುಖಾಮುಖಿ ಚರ್ಚೆ ಏನೇನು ಬದಲಾವಣೆಗಳನ್ನ ತರುತ್ತೆ ಅನ್ನೋ ಕುತೂಹಲ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಮನೆ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.